ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಕೂಡ ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ. ಸೊ ಏನಪ್ಪ ಅಂದರೆ ಮೀಟಿಂಗ್ ಇತ್ತು ಸ್ಯಾಟರ್ಡೆ. ಸೊ ನಾನು ಫಸ್ಟ್ ಟೈಮ್ ನೋಡಿ ಪೇರೆಂಟ್ಸ್ ಮೀಟಿಂಗ್ಗೆ ಅಟೆಂಡ್ ಮಾಡೋದಕ್ಕಾಗಲಿಲ್ಲ. ಬಿಕಾಸ್ ನಾನು ಇನ್ನೂ ಹೊಸದಾಗಿ ಆಫೀಸ್ ವರ್ಕಿಗೆ ಹೋಗ್ತಿದ್ನಲ್ಲ. ಆ್ಯಂಡ್ ಅದು ಅಲ್ಲದೆ ಹೋಗ್ಬೋದಿತ್ತು ಪರ್ಮಿಷನ್ ಕೇಳಿಕೊಂಡು. ಆ್ಯಂಡ್ ಮಂಡೇ ಪ್ರಕುಲ್ ಬರ್ಡೇ ಇದೆಯಲ್ಲ. ಸೊ ಹಾಗಾಗಿ ಅಂದರೆ 27th ಜನವರಿ ಮೀಟಿಂಗು, 29 ಪ್ರಕುಲ್ ಬರ್ಡೇ ದಿನಾನು ಪರ್ಮಿಷನ್ ಕೇಳಿ, ಮೀಟಿಂಗ್ ದಿನಾನು ಪರ್ಮಿಷನ್ ಕೇಳಿದ್ರೆ ಕೊಡಲ್ಲ ಅಂತಲ್ಲ. ಬಟ್ ನನಗೇನೋ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಸೊ 2 ಸಲ ಕೇಳೋದು, ಅದನ್ನು ಅಡ್ವಾಂಟೇಜಾಗಿ ತೊಗೊಳ್ಳೋದು ನನಗೆ ಇಷ್ಟ ಇಲ್ಲ. ಸೊ ಹೀಗೋ ತಂಗಿ ಮತ್ತು ಅವ್ರ ಹಸ್ಬೆಂಡ್ ಬಂದಿದ್ರಲ್ಲ, ಅವ್ರಿಗೂ ರಜಾ ಆಯಿತು ಸ್ಯಾಟರ್ಡೆ. ಸೊ ಹೋಗಿ ಬರ್ತಾರೆ. ಸೊ ಅವ್ರು ಬಂದಿರಲಿಲ್ಲ ಅಂದಿದ್ರು ನಾನು ಅಪ್ಪನ ಕಳಿಸ್ತಾ ಇದ್ದೆ. ಸೊ ಎನಿವೇ ಅವ್ರು ಬಂದಿದ್ರಲ್ಲ, ಸೊ ಅವರೇ ಹೋಗ್ತಿದ್ದಾರೆ. ಅವರು ಇಬ್ಬರು ಮತ್ತು ಪ್ರಕುಲ್ ಮತ್ತು ಲಶಿಕಾ ಕೂಡ ಇಬ್ಬರು ಹೋಗ್ತಿದ್ದಾರೆ. ಸೊ ಹೋಗಿ ಫಸ್ಟ್ ಟೈಮ್ ಪೇರೆಂಟ್ಸ್ ಮೀಟಿಂಗ್ನ ಅಟೆಂಡ್ ಮಾಡ್ಕೊಂಡು ಬಂದಿದ್ದಾರೆ. ಆ್ಯಂಡ್ ನಾನು ಕೂಡ ಅಷ್ಟೇ ಫಸ್ಟ್ ಟೈಮ್ ಪೇರೆಂಟ್ಸ್ ಮೀಟಿಂಗ್ಗೆ ಅಟೆಂಡ್ ಮಾಡೋಕ್ಕಾಗಿಲ್ಲ. ಏನೂ ಮಾಡೋದಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ಹೋಗ್ಬೋದು, ಏನಕ್ಕಂದರೆ ಒಂದು ಸ್ವಲ್ಪ ಪರ್ಮಿಷನ್ ಕೇಳ್ಕೊಂಡು ಹೋಗ್ಬೋದು, ಹಾಗೆಲ್ಲ ಇರುತ್ತೆ. ಬಟ್ ನಾನೇ ತೊಗೊಳ್ಳಿಲ್ಲ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನಿಸಲ್ಲ. ಅದನ್ನು ಅಡ್ವಾಂಟೇಜಾಗಿ ತೊಗೊಳ್ಳೋದು, ಏನೋ ಒಂದು ಹೇಳಿ ಹೋಗೋದು ನನಗೇನೋ ಇಷ್ಟ ಆಗಲಿಲ್ಲ. ಸೊ ಒನ್ ಟೈಮ್ ತೊಗೊಳ್ತಿದ್ದೀನಲ್ಲ ನಾನು ಬರ್ಡೇಗೆ ಅಂದ್ಬಿಟ್ಟು ಮೀಟಿಂಗು ಕೂಡ ನಾನು ಪರ್ಮಿಷನ್ ತೊಗೊಳೋದಕ್ಕೆ ಇಷ್ಟ ಆಗಲಿಲ್ಲ. ಸೊ ಹಾಗಾಗಿ ಇವ್ರನ್ನೇ ಕಳಿಸ್ತಾ ಇದ್ದೀನಿ. ಸೊ ಮಾರ್ಕ್ಸ್ ಎಲ್ಲ ಅವರು ಜಸ್ಟ್ ಫೋಟೋಸ್ ತೆಕ್ಕೊಂಡಿದ್ರು, ವೀಡಿಯೋಸ್ ಮಾಡ್ಕೊಂಡಿಲ್ಲ. ಸೊ ಮಾರ್ಕ್ಸ್ ಎಲ್ಲ ತುಂಬ ಚೆನ್ನಾಗಿ ತೆಗೆದಿದ್ದಾನೆ ಎಲ್ಲ ಸಬ್ಜೆಕ್ಟಲ್ಲೂ. ಬಟ್ ಮ್ಯಾಥ್ಸ್ 5 ಮಾರ್ಕ್ಸ್ ಹೋಗಿದೆ. ಸೊ ಅದು ಯಾವಾಗಲೂ ಮ್ಯಾಥ್ಸ್ ಪ್ರಾಬ್ಲಮ್ ಅರ್ಜೆಂಟಲ್ಲಿ ಮಾಡಿಬಿಡ್ತಾನೆ, ಸಿಲ್ಲಿ ಮಿಸ್ಟೇಕ್. ಅದೇ ಇನ್ನು ಎಲ್ಲದರಲ್ಲೂ 30ಗೆ 29, 28.5 ಈ ಥರನೇ ತೆಗೆದಿದ್ದಾನೆ. ಎಲ್ಲನೂ ಓಕೆ, ಎಲ್ಲ 1.5 ಮಾರ್ಕ್, 2 ಮಾರ್ಕ್ಸ್ ಇಷ್ಟೇ ಹೋಗಿದೆ. ಬಟ್ ಮ್ಯಾಥ್ಸ್ ಮಾತ್ರ ಅಷ್ಟು ಹೋಗಿದೆ. ಓಕೆ, ಅದೇ ಪಿಕಪ್ ಆಗ್ತಾರೆ. ನಾವು ಜಾಸ್ತಿ ಪ್ರೆಷರ್ ಹಾಕ್ಲೂಬಾರ್ದು, ಓದು ಅಂತ. ಸೊ ಅವ್ರಿಗೆ ಎಷ್ಟು ಸಾಧ್ಯನೋ ಅಷ್ಟು ಓದಲಿ. ಸೊ ಸಂತೋಷ ಅಲ್ವಾ. ಸೊ ಎಷ್ಟು ಓದ್ತಾರೋ ಓದಲಿ. ಸೊ ಬನ್ನಿ, ಮತ್ತು ಕೆಲವೊಂದು ಇಷ್ಟು ಆಟ ಆಡಿರೋದು ವೀಡಿಯೋ ಕೂಡ ತೆಕ್ಕೊಂಡಿದ್ದಾಳೆ ತಂಗಿ. ಸೊ ಹೇಳಿದ್ದೆ ವ್ಲಾಗ್ ಮಾಡ್ಕೊಂಡು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ. ಸೊ ಎಂಟ್ರಿ ಆಗ್ತಿದ್ದಾರೆ ಸ್ಕೂಲಿಗೆ. ಆ್ಯಂಡ್ ಆಟಾಡೋದು ಕೂಡ ವೀಡಿಯೋಸ್ ಇದೆ, ಹಾಕ್ತೀನಿ. ಆ್ಯಂಡ್ ಹಾಗೆ ಈ ವ್ಲಾಗ್ ಸಂಡೇದು ಕೂಡ ಕಂಟಿನ್ಯೂ ಆಗುತ್ತೆ, ನೋಡಿ. ಆ್ಯಂಡ್ ಪ್ಲೀಸ್ ಇಷ್ಟ ಆದರೆ ವಿಡಿಯೋನ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಆ್ಯಂಡ್ ತುಂಬ ಜನ ಕೇಳೋ ಪ್ರಶ್ನೆ ಏನಂದರೆ, ಪ್ರಕುಲ್ ಯಾವ ಕ್ಲಾಸ್ ಇವಾಗ, ಯಾವುದು ಸಿಲೆಬಸ್ಸು, ಯಾವ ಸ್ಕೂಲು ಅಂತ. ಸ್ಕೂಲ್ ಬಂದುಬಿಟ್ಟು ಪ್ರುಡೆನ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್. ಇದು ಹಿರೇಹಳ್ಳಿ ಟೋಲ್ ಗೇಟ್ ಆದಮೇಲೆ ಪಂಡಿತ್ನಹಳ್ಳಿ ಅಂತ ನಿಮಗೆ ಬಸ್ತಿ ಬೆಟ್ಟ ಸಿಗುತ್ತೆ. ಸೊ ನಿಯರ್ ಬೈ ಅಲ್ಲೇ ಇದೆ. ಗೂಗಲ್ ಮ್ಯಾಪ್ ಹಾಕ್ಕೊಂಡು ಹೋದ್ರೂ ನಿಮಗೆ ಸಿಗುತ್ತೆ. ಆ್ಯಂಡ್ ಯಾವ ಕ್ಲಾಸ್ ಅಂತ ಬಂದರೆ ಇವಾಗ ಗ್ರೇಡ್ 2 ಅಂದರೆ 2nd ಕ್ಲಾಸು. ಆ್ಯಂಡ್ ಸಿಲೆಬಸ್ ಬಂದುಬಿಟ್ಟು CBSE ಸಿಲೆಬಸ್ಸು. ಆ್ಯಂಡ್ ಇವ್ರದ್ದು ಕ್ಯಾಂಪಸ್ ಸ್ಟ್ರಕ್ಚರ್ ಏನಿದೆ ನನಗೆ ತುಂಬಾ ಇಷ್ಟ. ಗ್ರೀನರಿ ಮತ್ತು ವಾಟರ್, ಕೆಲವೊಂದಿಷ್ಟು ಅನಿಮಲ್ಸ್ನೆಲ್ಲ ಇಟ್ಟಿದ್ದಾರೆ ಆರ್ಟಿಫಿಷಿಯಲು. ಆ್ಯಂಡ್ ಕ್ಯಾಂಪಸ್ ಕೂಡ ಅಷ್ಟೇ ತುಂಬ ವಾಸ್ಟ್ ಆಗಿದೆ, ಚೆನ್ನಾಗಿದೆ. ಮತ್ತು ಕ್ಯಾಂಪಸ್ ಅಂತಲೇ ಇಲ್ಲ, ಎಜುಕೇಷನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಸ್ಪೀಕಿಂಗ್ ಕಮ್ಯುನಿಕೇಷನ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಸೊ ಅವ್ರವ್ರಿಗೆ ಹೇಗೆ ಯಾವ ವೇಯಲ್ಲಿ ಇಷ್ಟ ಆಗುತ್ತೆ ಸ್ಕೂಲ್ಗಳು ಹಾಗೆ. ಸೊ ನನಗೆ ಈ ಸ್ಕೂಲ್ ಇಷ್ಟ ಆಯಿತು. ಸೊ ಇದಕ್ಕೆ ಸೇರಿಸಿ ಅಂತಲೂ ನಾನು ಹೇಳಲ್ಲ. ಸೊ ನನ್ನ ದೃಷ್ಟಿಯಲ್ಲಿ ನನಗೆ ಇಷ್ಟ ಆಯಿತು. ಸೊ ನಿಮ್ಮ ದೃಷ್ಟಿಯಲ್ಲಿ ಬೇರೆ ಸ್ಕೂಲ್ ಇಷ್ಟ ಆಗ್ಬೋದು. ಸೊ ನೋಡಿ ವಿಚಾರಿಸಿ ಜಾಯಿನ್ ಮಾಡಿಸಿ. ಆ್ಯಂಡ್ 2 ಬಿಲ್ಡಿಂಗ್ ಇರುತ್ತೆ, ಆ ಕಡೆ ಒಂದು, ಈ ಕಡೆ ಒಂದು. ಇಲ್ಲಿ ಬಂದು ಮಾಂಟೆಸರಿ ಟು 2nd ಸ್ಟ್ಯಾಂಡರ್ಡ್, ಆ ಕಡೆ 3rd to 10th ಸ್ಟ್ಯಾಂಡರ್ಡು. ಸೊ ಈ ರೀತಿ ಇದೆ. ಆ್ಯಂಡ್ ಆ್ಯಕ್ಟಿವಿಟೀಸ್ ಕೂಡ ಇರುತ್ತೆ, ಸ್ವಿಮ್ಮಿಂಗು, ಸ್ಕೀಟಿಂಗು, ಡ್ಯಾನ್ಸು, ಟೇಕ್ವೆಂಡೋ ಅಂದರೆ ಕರಾಟೆ ಥರ. ಸೊ ಹಾರ್ಸ್ ರೈಡಿಂಗ್ ಅವೇನೇನೋ ಇರುತ್ತೆ. ಹಾರ್ಸ್ ರೈಡಿಂಗ್ ಎಲ್ಲ ಸ್ವಲ್ಪ ಹೈಯರ್ ಗ್ರೇಡ್ಸ್ಗೆ ಇರುತ್ತೆ. ಸೊ ಮೀಟಿಂಗ್ ಮುಗಿಸ್ಕೊಂಡು ಹೋಗ್ತಿದ್ದಾರೆ. ಸೊ ಒಂದು 1/2 hour ಆಟಾಡ್ಬಿಟ್ಟಿದ್ದಾರೆ ಲಶಿಕಾ ಮತ್ತು ಪ್ರಕುಲ್ ಚೆನ್ನಾಗಿ ಪ್ಲೇಗ್ರೌಂಡಲ್ಲಿ. ಸೊ ಬನ್ನಿ, ಆ ವೀಡಿಯೋಸ್ನೂ ಕೂಡ ನಾನು ಹಾಕ್ತೀನಿ. ಬಾಯ್. Ashi, Ibakra. వద్దు అన్న ఉన్నాడు దాంట్లో. I'm not with you. పదా మలసి పట్టుకో.
ಶಶಿರಾ ಮೆಲ್ಲಿಗೆ ಪಟ್ಕೊಂಡು ಯಾರು ಫ್ರೆಂಡು శశి దాంట్లో ఇవన్నీ నిన్ను కూర్చోబెట్టుకో ప్రఫుల్ ప్రఫుల్ ఆమెకి కార్ దిగితే ఆడొచ్చు వెనకాల కూర్చో ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಇವತ್ತು ಸಂಡೇ 7:30ಗೆ ಎದ್ದಿದ್ದಾಯಿತು. ಹಾಲು ಕುಡಿತಾ ಇದ್ದೀನಿ. ಬರೀ ಪ್ಲೇನ್ ಹಾಲು, ಏನು ಹಾಕ್ಕೊಳ್ಳಲ್ಲ. ಒಂದು ಸ್ವಲ್ಪ ಹನಿ ಇಲ್ಲಾಂದರೆ ಡೇಟ್ ಸಿರಪ್ ಹಾಕ್ಕೊಂಡು ಕುಡಿತೀನಿ. ಸೊ ಲಶಿಕಾಗೂ ಇಲ್ಲೇ ತಂದಿಟ್ಟಿದ್ದೀನಿ. ಅಟ್ಲೇರ ಏಮ ಇಲ್ಲ ಇದು ಅಟ್ಲೇರ ಲಶಿಕಾ ನನ್ನ ಜೊತೆಗೆ ಎದ್ಲು. ಕೂತ್ಕೋ. ಸೊ ಇವತ್ತು ತುಂಬ ಕೆಲಸಗಳಿದೆ. ಸಂಡೇ ಬರ್ಡೇ ಪ್ರಿಪ್ರೇಷನು, ಹಾಗೆ ನಾನ್ ವೆಜ್ ಪ್ರಿಪ್ರೇಷನ್ ಕೂಡ ಇದೆ. ಇವತ್ತು ತಂಗಿಯವ್ರ ಹಸ್ಬೆಂಡ್ ವಾಪಸ್ಸು ಬೆಂಗಳೂರಿಗೆ ಹೋಗ್ತಾರೆ. ಹೇಳಿದ್ನೆಲ್ಲ ಅವ್ರಿಗೆ ಮಂಡೇ ನಾಳೆ ಏನೋ ಆಫೀಸಿಗೆ ಕರೆದಿದ್ದಾರಂತೆ 3 ಡೇಸು. ಸೊ ಹಾಗಾಗಿ ಹೋಗ್ತಾರೆ. ಸೊ ಹಂಗಾಗಿ ಇವತ್ತು ನಾನ್ ವೆಜ್ ಎಲ್ಲ ಪ್ರಿಪೇರ್ ಮಾಡೋದಿದೆ. ಪ್ರಕುಲ್ಗೆ, ಸ್ಕೂಲ್ಗೆ, ಮಕ್ಕಳಿಗೆ, ಬಸ್ ಮಕ್ಕಳಿಗೆ ಆ್ಯಂಡ್ ಕ್ಲಾಸ್ ಮಕ್ಕಳಿಗೆ ಚಾಕ್ಲೇಟ್ಸ್ ಮತ್ತು ಅವ್ರ ಟೀಚರ್ಸ್ಗೆ ಸ್ವೀಟ್ಸ್ ಇವನ್ನೆಲ್ಲ ತರಬೇಕು. ತುಂಬ ಕೆಲಸ ಇದೆ ಎಲ್ಲ. ಸೊ ಹಾಗೆ ಇಬ್ರಿಗೂ ಎಣ್ಣೆ ಹಚ್ಬೇಕು ಇವತ್ತು ಚೆನ್ನಾಗಿ. ನಾಳೆ ಅಂತೂ ಹಚ್ಚಿ ಸ್ನಾನ ಮಾಡ್ಸೋಕ್ಕಾಗಲ್ಲ. ಆ್ಯಂಡ್ ನಾನ್ ವೆಜ್ಜಲ್ಲಿ ಏನೇನು ಮಾಡ್ತೀವಿ ಅಂತ ಅದನ್ನು ಕೂಡ ತೋರಿಸ್ತೀನಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಓಕೆನಾ? ಬರ್ಡೇ ಬಾಯ್, ಅಡ್ವಾನ್ಸ್ ಬರ್ಡೇ ಬಾಯ್. ಹಾಯ್ ಮಾಡೋ, ಹಾಯ್ ಮಾಡೋ, ಹಾಯ್ ಮಾಡೋ. ಆ್ಯಂಡ್ ಹಾಗೆ ಪ್ರತಿ ಅಂದರೆ ಡೇ ಒಂದಿನ ಬಿಟ್ಟು ಒಂದಿನ ನಾನು ಒಂದು 5ರಿಂದ 6 ಹಸಿ ಕರಿಬೇವಿನ ಸೊಪ್ಪನ್ನ ಹಾಗೆ ತಿಂತೀನಿ, ವಾಶ್ ಮಾಡಿಬಿಟ್ಟು. ತುಂಬಾ ಒಳ್ಳೆಯದು. ಅದರಲ್ಲೂ ಎಂಟಿ ಸ್ಟೊಮಕ್ಗೆ ತಿನ್ನಬೇಕು. ಬ್ಲಡ್ ಪ್ಯೂರಿಫೈ ಆಗುತ್ತೆ. ಆ್ಯಂಡ್ ಬ್ಲಡ್ಡಲ್ಲಿ ಏನೇ ಇಂಪ್ಯೂರಿಟೀಸ್ ಇದ್ದರೂ ಹೋಗುತ್ತೆ. ಹೇರ್ ಫಾಲ್ಗೆ ಒಳ್ಳೆ ಸೊಲ್ಯೂಷನ್ನು. ಹೇರ್ಸಿಗೆ ತುಂಬಾ ಒಳ್ಳೆಯದು ಅಲ್ವಾ. ಹಸಿ ನಾವು ಒಗ್ಗರಣೆಗೆ ಹಾಕಿದ್ರೆ ಅದರಲ್ಲೇ ಒಂದು ಸ್ವಲ್ಪ ಎಲ್ಲ ಹೋಗಿಬಿಟ್ಟಿರುತ್ತೆ. ಸೊ ಎಂಟಿ ಸ್ಟೊಮಕ್ಕಲ್ಲಿ ಒಂದು 5-6 ಕರಿಬೇವು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಹೆಲ್ತಿಗೆ. ಸೊ ನಾನಿವಾಗ ಬೆಳಗ್ಗೆ ತಿಂಡಿ ಮಾಡೋದಕ್ಕೆ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ಹಾಗೆ ಇವತ್ತು ಮಂಡಕ್ಕಿ ಉಸ್ಲಿ ಮಾಡೋಣ ಅಂದ್ಬಿಟ್ಟು ಸೊ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಸೊ ಮಂಡಕ್ಕಿ ತಂಗಿ ಅನಂತಪುರಿಂದ ತಂದಿದ್ಲು. ಅನಂತಪುರಲ್ಲಿ ತುಂಬ ಚೆನ್ನಾಗಿರುತ್ತೆ ಮಂಡಕ್ಕಿ. ಇಲ್ಲಿ ಸಿಗೋದಕ್ಕಿಂತ ಅಲ್ಲಿ ಆ ಪಾಗೋಡ ಸೈಡು, ಅನಂತಪುರ ಸೈಡು ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನು ಹಾಕಿಬಿಟ್ಟು ಮಂಡಕ್ಕಿ ಉಸ್ಲಿ ಮಾಡೋಣ ಅಂತ. ತುಂಬ ಕಡಿಮೆ ಈ ಮಂಡಕ್ಕಿಲಿ ಉಸ್ಲಿ ಮಾಡೋದು. ಗ್ಯಾಸ್ಟ್ರಿಕ್ ಅಂತ ನಾವು ಜಾಸ್ತಿ ಮಾಡೋದಕ್ಕೆ ಹೋಗಲ್ಲ. ಆವಾಗವಾಗ ಒಂದು 6 ಮಂತ್ಸಿಗೆ ಒಂದು 3 ಸಲ ಮಾಡಿದ್ರು ಹೆಚ್ಚು ನಾವು ಆ ರೀತಿ. ಸೊ ಇದನ್ನು ಸ್ವಲ್ಪ ಧೂಳೆಲ್ಲ ಇರುತ್ತೆ, ಎಲ್ಲ ಚೆನ್ನಾಗಿ ವಾಶ್ ಮಾಡಬೇಕು. ಆ್ಯಂಡ್ ಹಾಗೆ ಸೋಕ್ ಕೂಡ ಅಷ್ಟೇ, 1-2 ನಿಮಿಷ ಸೋಕ್ ಮಾಡಿದ್ರೆ ಸಾಕಾಗುತ್ತೆ. ಜಾಸ್ತಿ ಹೊತ್ತು ನೆನೆಸ್ಬಿಟ್ರೆ ಮಂಡಕ್ಕಿ ಫುಲ್ಲು ಮೆತ್ತಗಾಗ್ಬಿಡುತ್ತೆ. ಒಂದು 2 ನಿಮಿಷ ಒಗ್ಗರಣೆ ಹಾಕೋ ಟೈಮಲ್ಲೇ 1-2 ನಿಮಿಷ ಹಾಗೆ ಸೋಕ್ ಮಾಡಿಬಿಟ್ಟು ಚೆನ್ನಾಗಿ ಬೇರೆ ಒಂದು ಪಾತ್ರೆಗೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸೊ ಮಂಡಕ್ಕಿದು ರೆಡಿ ಆಗುತ್ತೆ. ಮಾಮೂಲಿ ಒಗ್ಗರಣೆಗೆ ಗೊತ್ತೇ ಇರುತ್ತಲ್ಲ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಟೊಮ್ಯಾಟೊ, ಒಂದು ಸ್ವಲ್ಪ ಅರಿಶಿನ, ಉಪ್ಪು ಹಾಕ್ಕೊಂಡ್ರೆ ಸಾಕು. ಕೊನೆಗೆ ಹುರ್ಗಡ್ಲೆ ಪುಡಿ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಅದು ಆಂಧ್ರ ಸೀಕ್ರೆಟ್, ಅದು ಆಂಧ್ರ ಸೈಡ್ ಅದು ಟಿಪ್. ಅದು ಕೊನೆಗೆ ಎಲ್ಲ ಮಂಡಕ್ಕಿ ಎಲ್ಲ ಹಾಕಿ ಕಲಿಸಿದ್ಮೇಲೆ ಕೊನೆಗೆ ಹುರ್ಗಡ್ಲೆನ ಒಂದು ಸ್ವಲ್ಪ ಹುರ್ಗಡ್ಲೆ ತೊಗೊಂಡು ಪುಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ.
ಸೊ ಇಷ್ಟು ನೆನೆಸ್ಕೊಂಡ್ರೆ ಸಾಕು, ಒಂದು 2 ನಿಮಿಷ ಸಾಕಾಗುತ್ತೆ ಮಂಡಕ್ಕಿ ನೆನೆಸ್ಕೊಳ್ಳೋದು. ಇದು ರೆಡಿ ಆಯಿತು. ಸೊ ಕೊನೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು ಕೂಡ ಅಷ್ಟೇ ಮಸ್ಟ್ ಆ್ಯಂಡ್ ಶುಡ್, ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಹುರ್ಗಡ್ಲೆ ಪೌಡರು. ಸೊ ಈ ಟೈಮಲ್ಲಿ ಹಾಕಿ ಕಲಿಸ್ಬಿಟ್ರೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇದಕ್ಕೆ ಮಿರ್ಚಿ ಬೋಂಡ ಕೂಡ ತಿಂತಾರೆ, ಎರಡು ಗ್ಯಾಸ್ಟ್ರಿಕ್ ಎಫೆಕ್ಟೇ. ಬಟ್ ನಾವು ಊರುಗಳಿಗೆ ಹೋದಾಗ ಆ ಥರ ಮಾಡ್ತಿರ್ತಾರೆ, ಬಟ್ ನಾವು ಮನೆಯಲ್ಲಿ ಒಂದು ಮಾತ್ರನೇ ಮಾಡೋದು. ಇದಕ್ಕೆ ಬಜ್ಜಿ ಎಲ್ಲ ತಿನ್ನೋದಿಲ್ಲ, ಎರಡೂ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ಅಂತ. ಸೊ ಇಲ್ಲಿ ತಂಗಿ ದಮ್ ಬಿರಿಯಾನಿ ಮಾಡ್ತಿದ್ದಾಳೆ, ಅದಕ್ಕೆ ಆನಿಯನ್ಸ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಬ್ರೌನ್ ಆನಿಯನ್ಸ್ ಬೇಕಲ್ಲ, ಮಟನ್ ದಮ್ ಬಿರಿಯಾನಿ ಮಾಡ್ತಿದ್ದಾಳೆ. ನನಗದು ಅಷ್ಟು ಪ್ರೊಸೆಸ್ ಬರಲ್ಲ ಚೆನ್ನಾಗಿ, ಸೊ ಅದಕ್ಕೆ ಆನಿಯನ್ಸ್ ಎಲ್ಲ ಮಾಡಿಕೊಂಡೆ. ಇವಾಗ ಕಬಾಬ್ ಮಾಡ್ತಾಯಿದ್ದೀನಿ. ಸೊ ಕಬಾಬ್ಗೆ ನಾನು ಯಾವುದೇ ಅಂಗಡಿದೆಲ್ಲ ಯೂಸ್ ಮಾಡೋದಿಲ್ಲ. ಸೊ ಮನೆಯಲ್ಲೇ ಇರೋ ಐಟಮ್ಸಿಂದನೇ ಮಸಾಲಾನ ರೆಡಿ ಮಾಡ್ಕೊಳ್ತೀನಿ. ಒಂದು ಸ್ವಲ್ಪ ಅಚ್ಕಾರದ ಪುಡಿ, ಧನಿಯಾ ಪುಡಿ ಮತ್ತು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಮೆಜರ್ಮೆಂಟ್ ನೀವು ನೋಡಿ ಎಷ್ಟು kg ಇರುತ್ತೆ ಚಿಕನ್, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆಮೇಲೆ ಒಂದು ಸ್ವಲ್ಪ ಅರಿಶಿನ, ಹಾಗೆ ಒಂದು ಸ್ವಲ್ಪ ಗರಂ ಮಸಾಲೆ ಮತ್ತು ಒಂದು ಸ್ವಲ್ಪ ಜೀರಿಗೆ ಪೌಡರು. ಸೊ ಇಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಎಗ್ ವೈಟ್ ಕೂಡ ಹಾಕ್ಕೊಳ್ತಾರೆ, ಅದ್ರ ಬದಲು ಕಾರ್ನ್ಫ್ಲೋರ್ ಕೂಡ ಯೂಸ್ ಮಾಡ್ಬೋದು. ಸೊ ಇದು ಮನೆಯಲ್ಲೇ ಮಾಡಿರೋವಂಥದ್ದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಿಷ್ಟನ್ನು ಹಾಕ್ಕೋಬೇಕು. ಬ್ಲ್ಯಾಕ್ ಪೆಪ್ಪರ್ ಪೌಡರೆಲ್ಲ ಯೂಸ್ ಮಾಡಿಬಿಡಿ. ಆ್ಯಂಡ್ ಹಾಗೆ ಇದೊಂದು ಸ್ವಲ್ಪ ಕಾರ್ನ್ ಫ್ಲೋರ್ ಪೌಡರ್ ಇದು. ಸೊ ನಿಮಗೆ ಮೆಜರ್ಮೆಂಟ್ ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ಯೂಸ್ ಮಾಡ್ತಾ. ಆ್ಯಂಡ್ ಸ್ವಲ್ಪ ಮೊಸರು ಹಾಕ್ಕೊಳ್ತಾ ಇದ್ದೀನಿ, ಒಂದು ಸ್ವಲ್ಪ ಜ್ಯೂಸಿ ಆಗಿರೋದಕ್ಕೆ. ಆ್ಯಂಡ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಮೊಸರನ್ನ ಹಾಕಿಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಆ್ಯಂಡ್ ಹಾಗೆ ಒಂದು ಸ್ವಲ್ಪ ಆಯಿಲು, ಒಂದೇ ಒಂದು ಅರ್ಧ ಸ್ಪೂನಷ್ಟು, ಆಮೇಲೆ ನಿಂಬೆಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಇದಾದಮೇಲೆ ಒಂದು ಸ್ವಲ್ಪ ಬೋನ್ಲೆಸ್ ಇರೋ ಚಿಕನ್ ಹಾಕ್ಕೊಂಡ್ರೆ ಕಬಾಬ್ಗೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ದೊಡ್ಡ ಪೀಸ್ ಇದ್ದರೆ ಚೆನ್ನಾಗಿರುತ್ತೆ. ಅಪ್ಪ ಫುಲ್ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟಿದ್ರು. ಸೊ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಕಬಾಬ್ಗೆ, ಒಂದು ಸ್ವಲ್ಪ ದೊಡ್ಡ ಪೀಸ್ ಇದ್ದರೆ ಚೆನ್ನಾಗಿರುತ್ತೆ. ಸೊ ಇವಾಗ ಇಷ್ಟು ಪೌಡರ್, ಇದು ಕಬಾಬ್ ಪೌಡರ್ ಏನಿದೆ, ಒಂದು ಸ್ವಲ್ಪ ನೀರು ಹಾಕ್ಕೋಬೋದು ಬೇಕು ಅಂದರೆ. ಮಸಾಲೆ, ಇದು ಕಬಾಬ್ ಮಸಾಲೆ ಪೌಡರು ರೆಡಿ ಆಯಿತು. ಇವಾಗ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಆದಷ್ಟು ಮಟ್ಟಿಗೆ ಬೋನ್ಲೆಸ್ ಇರೋದೇ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕಬಾಬ್ಗೆ, ಹಾಗಂಗೆ ತಿನ್ಬೋದು ಅಂತ. ಸೊ ನಿಮ್ಗೆ ಎಷ್ಟು ಪೀಸ್ ಬೇಕೋ ಅಷ್ಟು ಹಾಕ್ಕೊಂಡು ಮಸಾಲೆ ಚೆನ್ನಾಗಿ ಎಲ್ಲದಕ್ಕೂ ಹಿಡಿಯೋ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು 20 ನಿಮಿಷ ಆದರೂ ಮ್ಯಾರಿನೇಷನ್ ಪೀರಿಯಡ್ಗೆ ಹಾಗೆ ಬಿಡಬೇಕು, ಮ್ಯಾರಿನೇಟ್ ಮಾಡಬೇಕು ಚೆನ್ನಾಗಿ. ಸೊ ಅಷ್ಟೇ ಮುಗೀತು. ಇದನ್ನು ಮಿಕ್ಸ್ ಮಾಡಿಬಿಟ್ಟು ಎಣ್ಣೆಯಲ್ಲಿ ಒಂಚೂರು ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡಿಕೊಂಡ್ರೆ ಸೊ ಕಬಾಬ್ ರೆಡಿ ಆಗುತ್ತೆ. ಸೊ ಮನೇಲಿ ಇರೋ ಐಟಮ್ಸಿಂದನೇ ಮಸಾಲೆನ ರೆಡಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಇರುತ್ತೆ. ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಕೊನೆಗೆ ನಾನು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು, ನಿಮಗೆ ಖಾರ ಒಂದು ಸ್ವಲ್ಪ ಚಿಲ್ಲಾಗಿರಬೇಕು ಅಂದರೆ ಮಾಡ್ಕೋಬೋದು, ಸ್ಪೈಸಿಯಾಗಿ ಇರಬೇಕು ಅಂದರೆ. ಇಲ್ಲಾಂದರೆ ಏನು ಬೇಕಾಗಿಲ್ಲ, ಆಗಲೇ ಅಚ್ಕಾರದ ಪುಡಿನ ಹಾಕ್ಕೊಂಡಿದ್ದೀರಲ್ಲ, ಸೊ ಅದೇ ಸಾಕಾಗುತ್ತೆ. ಸೊ ಇವಾಗ ಮಟನ್ ದಮ್ ಬಿರಿಯಾನಿ, ಮಟನ್ ಸಾಂಬಾರು, ಚಿಕನ್ ಫ್ರೈ ಮತ್ತು ಕಬಾಬು, ಸೊ ಇಷ್ಟು ಮಾಡ್ತಾ ಇರೋದು. ಇದಕ್ಕೆ ಸೈಡ್ಸ್ ಮಾಮೂಲಿ ಸಲಾಡ್ ಅದು ಇದು ಇರುತ್ತೆ. ಸೊ ಎಲ್ಲ ಆಚೆ ಕೂತ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ. ಸೊ ಹಾಗೆ ಒಂದು ಜ್ಯೂಸ್ ಬಾಟ್ಲ್ ಕೂಡ ತರಿಸ್ಬಿಟ್ಟಿದ್ವಿ, ಸ್ಪ್ರೈಟ್. ಸೊ ಅದಿದ್ರೆ ಒಂದು ಸ್ವಲ್ಪ ಮಜಾ ಚಿಕನ್ ತಿನ್ನೋದಕ್ಕೆ ಅಲ್ವಾ, ಹಾಗಾಗಿ. ಸೊ ಆಲ್ಮೋಸ್ಟ್ ಎಲ್ಲ ಅಡುಗೆ ಎಲ್ಲ ಆಗೋಯಿತು. ಸೊ ಆಚೆ ಕೂತ್ಕೊಂಡು ತಿನ್ನೋಣ ಅಂತ. ಫುಲ್ ಇವಾಗ ಸೆಕೆ ಬೇರೆ, ಇನ್ನೇನು ಸಮ್ಮರ್ ಕೂಡ ಸ್ಟಾರ್ಟ್ ಆಗ್ತಿದೆ. ಇನ್ನೂ ಸಮ್ಮರೇ ಬಂದಿಲ್ಲ, ಆಗಲೇ ಎಷ್ಟು ತುಂಬ ಸೆಕೆ ಇದೆ ಅಲ್ವಾ. ಸೊ ಇಲ್ಲಿ ಚಿಕನ್ ಕೂಡ ಮುಗಿತಾ ಬಂತು, ಫ್ರೈ ಆಗ್ತಿದೆ. ನಾನು ಮಟನ್ ತಿನ್ನಲ್ಲ, ಸೊ ಹಾಗಾಗಿ ಚಿಕನ್ ಫ್ರೈ ಮಾಡ್ಕೊಳ್ತೀನಿ. ಸೊ ಆಚೆ ಕಡೆ ಲಾನ್ ಇದೆಯಲ್ಲ, ಅದ್ರ ಮೇಲೆ ಕೂತ್ಕೊಂಡು ತಿಂದರೆ ತಣ್ಣಗಿರುತ್ತೆ ಮನೇಲಿ ತಿನ್ನೋದಕ್ಕಿಂತ, ನಮಗೇನೋ ಬೇರೆ ವಾತಾವರಣ ಅಂತ. ಸೊ ಅದಕ್ಕೂ ಮುಂಚೆ ಒಂದು ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡಿದ್ವಿ, ಒಂದು 11:30 ಅಡುಗೆ ಮುಗ್ದೋಗಿತ್ತು. ಸರಿ ಒಂದು ಏಲಕ್ಕಿ ಟೀ ಮಾಡೋಣ ಅಂದ್ಬಿಟ್ಟು ಟೀ ಮಾಡ್ತಾಯಿದ್ದೆ. ಆ್ಯಂಡ್ ಅದ್ರ ಜೊತೆಗೆ ಅಮ್ಮ ಇಲ್ಲಿ ಸಜ್ಜೆ ರೊಟ್ಟಿ ಮಾಡ್ತಾರೆ. ಅಮ್ಮ ಸಜ್ಜೆ ರೊಟ್ಟಿ, ಜೋಳ ರೊಟ್ಟಿ ಮಾಡೋದ್ರಲ್ಲಿ ಫೇಮಸ್ಸು. ಅಪ್ಪ ಆ ಕಡೆ ಸಜ್ಜೆ ರೊಟ್ಟಿನ ಇದನ್ನು ಸುಡ್ತಾಯಿದ್ರು, ಅಮ್ಮ ಮಾಡ್ತಾಯಿದ್ರು. ಏನಕ್ಕಂದರೆ ಇವತ್ತು ನನ್ನ ತಂಗಿ ಹಸ್ಬೆಂಡ್ ಅವರು ಹೋಗ್ತಾರೆ, ಅವರು ಎಲ್ಲರೂ ತಿಂತಾರೆ ಮನೇಲಿ. ಸೊ ಅವ್ರಿಗೂ ಕೊಟ್ಟು ಕಳಿಸ್ತಿದ್ದಾರೆ ಸಜ್ಜೆ ರೊಟ್ಟಿ ಬೆಂಗಳೂರಿಗೆ. ಆ್ಯಂಡ್ ನಮಗೂ ಕೂಡ ಇರುತ್ತೆ, ಅವ್ರಿಗೂ ಕೂಡ ಆಗುತ್ತೆ ಅಂತ ಒಂದು ಸ್ವಲ್ಪ ಜಾಸ್ತಿನೇ ಮಾಡ್ತಿದ್ದಾರೆ ಸಜ್ಜೆ ರೊಟ್ಟಿ. ತುಂಬಾ ಒಳ್ಳೆಯದು. ಇದಕ್ಕೆ ಒಣಮೆಣ್ಸಿನ್ಕಾಯ್ದಲ್ಲಿ ಇರುತ್ತಲ್ಲ, ನಿಮಗೆ ಪಿಜ್ಜಾ ಮೇಲೆಲ್ಲ ಹಾಕ್ತಾರಲ್ಲ, ಅದನ್ನೆಲ್ಲ ಹಾಕ್ಕೊಡ್ತಾರೆ. ಅದನ್ನೆಲ್ಲ ಪ್ರಿಪೇರ್ ಮಾಡಿಕೊಂಡು ಒಂದು ಸ್ವಲ್ಪ, ಇದು ಯಾವಾಗಾನ ನಾನು ಮಾಡಿದಾಗ ರೆಸಿಪಿನ ಫುಲ್ ತೋರಿಸ್ತೀನಿ, ಹೇಗೆ ಸಜ್ಜೆ ರೊಟ್ಟಿ ಮಾಡೋದು, ಅದಕ್ಕೆ ಏನೇನು ಮಿಕ್ಸ್ ಮಾಡ್ಕೊಳ್ತಾರೆ ಅಂತ. ಇದಕ್ಕಿನ್ನೂ ಕಡಲೆ ಬೀಜ ಪುಡಿ ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡ್ತಾರೆ. ಹಾಗೇನು ಎಳ್ಳು ಇವೆಲ್ಲನೂ ಮಿಕ್ಸ್ ಮಾಡಿದ್ರೆ ಅಷ್ಟು ಟೇಸ್ಟ್ ಇರುತ್ತೆ ಮತ್ತು ತುಂಬಾ ಒಳ್ಳೆಯದು ಸಜ್ಜೆ ರೊಟ್ಟಿ. ಸಾಂಬಾರುಗಳಿಗೆ ರೊಟ್ಟಿನ ನೆನೆಸ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ.
ಸೊ ಇಲ್ಲಿ ಎಲ್ಲನೂ ಆಗೋಯ್ತು, ಆಲ್ಮೋಸ್ಟ್ ಅಡುಗೆ ಆಯಿತು, ರೊಟ್ಟಿ ಕೂಡ ಆಯಿತು. ಸೊ ಇವಾಗ ಟೈಮ್ ಫಾರ್ ಲಂಚ್. ಸೊ ಎಲ್ಲ ಆಚೆ ಇಡ್ತಾಯಿದ್ದೆ, ಸಲಾಡು ಏನೇ ನಾವು ಪ್ರಿಪೇರ್ ಮಾಡಿದ್ದೀವಿ ಎಲ್ಲನೂ ಆಚೆ ಇಡ್ತಾಯಿದ್ದೆ. ಇದಾದಮೇಲೆ ಒಂದು ಸ್ವಲ್ಪ ಲಾನ್ ಕ್ಲೀನ್ ಮಾಡೋದು ಕೂಡ ಇದೆ, ಅದನ್ನು ಕೂಡ ತೋರಿಸ್ತೀನಿ. ಸಾಕಷ್ಟು ಗಿಡಗಳು ವೇಸ್ಟ್ ಗಿಡಗಳೆಲ್ಲ ಇದ್ವು. ಸೊ ನನಗೆ ತಿನ್ನೋವಂಥದ್ದು ಗಿಡಗಳು ಹಾಕೋದಕ್ಕೆ ತುಂಬ ಇಷ್ಟ, ಬಟ್ ಅಮ್ಮಂಗೆ ಶೋ ಪ್ಲ್ಯಾಂಟ್ಸ್ ಅಂದರೆ ಇಷ್ಟ ಆಗಿದೆ. ಸೊ ಕೆಲವೊಂದು ಬಾಡೋಗಿರೋದು ಬೇಕಿಲ್ದಲ್ಲೇ ಇರೋದೆಲ್ಲ ಗಿಡಗಳೆಲ್ಲ ತೆಗೆದು ಒಂದು ಸ್ವಲ್ಪ ಕ್ಲೀನ್ ಮಾಡಬೇಕು. ಸೊ ಆಚೆ ಕಡೆ ಒಂದು ದೊಡ್ಡದು ಕ್ರಿಸ್ಮಸ್ ಟ್ರೀ ಥರ ಗಿಡ ಥರ ಇತ್ತು, ಫುಲ್ ದೊಡ್ಡದು. ಅದೆಲ್ಲ ಎಲೆ ಎಲ್ಲ ಕಟ್ ಮಾಡಿದರು. ಸೊ ಇವಾಗ ಅದು ಫುಲ್ ಬೇರಿನ ಸಮೇತ ಕಿತ್ತಾಕಬೇಕು. ಸೊ ಅದು ಯಾಕೋ ಚೆನ್ನಾಗಿ ಬರ್ತಾ ಇಲ್ಲ ಅಂತ. ಸೊ ಇದರಲ್ಲಿ ಲಾನ್ ಕ್ಲೀನ್ ಮಾಡೋದು ಕೂಡ ಇರುತ್ತೆ. ಆ್ಯಂಡ್ ಎಲ್ಲನೂ ನಾವು ಸರ್ವ್ ಮಾಡ್ಕೋತಾ ಇದ್ವಿ ಊಟ ಮಾಡೋದಕ್ಕೆ. ಆ್ಯಂಡ್ ಎಲ್ಲ ಐಟಮ್ಸು ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಹಾಗೆ ಇಲ್ಲಿ ಮನೆ ಮುಂದೆ ಅವ್ರ ಮನೆ ಮುಂದೆ ಒಂದು ಕರ್ಬೇವಿನ ಸೊಪ್ಪು, ಈ ಚಿಕ್ಕದು ಬೇಬಿ ಗಿಡ ಅಂತಾರಲ್ಲ ಆ ಥರದ್ದಿತ್ತು. ಸೊ ಅದನ್ನು ಕಿತ್ತು ನಮ್ಮ ಲಾನಲ್ಲೇ ಹಾಕೋಣ ಅಂತ ಆಲ್ರೆಡಿ ಒಂದು ಸೈಟಲ್ಲಿ ಎಲ್ಲನೂ ಹಾಕಿದ್ದೀವಿ ಈ ಥರದ್ದು. ಸೊ ಲಾನಲ್ಲಿ ಒಂದು ಹಾಕಿದ್ರೆ ಇಲ್ಲೇ ಇರುತ್ತಲ್ಲ ಹತ್ತದಲ್ಲೇ ಗಿಡ ಅಂದ್ಬಿಟ್ಟು ಅಪ್ಪ ಅಮ್ಮ ಅದೇನೋ ಎಲ್ಲ ಗಾರ್ಡನಿಂಗ್ ಎಲ್ಲ ಮಾಡ್ತಿದ್ದಾರೆ. ಇದನ್ನು ತಗೊಂಡೋಗಿ ಬೇರಿನ ಸಮೇತ ಅಲ್ಲಿ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ. ಇದು ಆಚೆಗಡೆ ಒಂದಿತ್ತು ನೋಡಿ, ಫುಲ್ ನಾವೇ 4 ಜನ ಎಳ್ದು ಸೊ ಬೀಳಿಸ್ಬಿಟ್ವಿ. ಇದು ಫುಲ್ ಅದು ಬರ್ತಾ ಇರಲಿಲ್ಲ, ಒಣಗೋಗ್ಬಿಟ್ಟಿತ್ತು ಮರ. ಆ ಬೇರು ಮಾತ್ರ ಅಷ್ಟೇ ತುಂಬ ಗಟ್ಟಿಯಾಗಿತ್ತು. ಅದು ಒಂದು 15-20 ನಿಮಿಷ ನಮಗೆ ಟೈಮ್ ಸಾಕಾಯಿತು. ಫುಲ್ ಎಳ್ದು ಆ ಕಡೆ ರೊಟೇಟ್ ಮಾಡಿ ತೆಗೆದುಬಿಟ್ವಿ. ಆ್ಯಂಡ್ ಇಲ್ಲಿ ಕೆಲವೊಂದಿಷ್ಟು ಯೂಸ್ ಇಲ್ದಲೇ ಇರೋ ಗಿಡಗಳನ್ನೆಲ್ಲ ತೆಗೆದು, ಸೊ ಅಲ್ಲೆಲ್ಲ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ನೆಕ್ಸ್ಟ್ ಗಿಡಗಳೆಲ್ಲ ತರಬೇಕು. ಈ ಬದನೆಕಾಯಿ ಗಿಡ, ಟೊಮೆಟೊದು ಗಿಡ ಎಲ್ಲ ಹಾಕೋಣ ಅಂತಲೇ ಅಂದ್ಕೊಂಡಿರೋದು. ಸೊ ನೋಡಬೇಕು ಹೇಗಾಗುತ್ತೆ, ಸ್ವಲ್ಪ ತಿನ್ನೋವಂಥದ್ದು ಹಾಕೋಣ ಅಂತಲೇ ಅಂದ್ಕೊಂಡಿರೋದು. ಬಟ್ ಕೋತಿಗಳು ಬರುತ್ತೆ, ಬಟ್ ಆದಷ್ಟು ಅವಾಯ್ಡ್ ಮಾಡಿಕೊಂಡು ನೋಡಬೇಕು. ಅವೇ ಹಿಂಗ నాకు తాగేకి తాగే కడిగితే నువ్వు తాగు. నా ఫోన్ ఏమో ముట్టదు బాబాయ్ అది ఇక్కడి కృషి ಅಂತ ಸಾಕು ಆಗಬೇಕು. నీళ్ళు పెద్దదైనా తీసుకురాపాడా వేస్ట్ అన్నీ శనక్కాయలు బావి పో తీసుకురా. ఫస్ట్ అది పీకే మధ్య ఏందో అంతా హలో పీక్ వస్తున్నది కాదు, నాచుది అది పీకే సేపుతో పీక్మా కింద పట్టుకొని ఉండు కింద పట్టుకొని ఒకేసారి పీకాల. నీవే ಇವತ್ತು ಸುತ್ತಾಡಿದಾಗೋಯ್ತು. ಫುಲ್ ಅಡುಗೆ ಕೂಡ ಲೇಟ್ ಆಗೋಯ್ತು. 6 ಗಂಟೆಗೆ ಹೋಗಿದ್ದೀನಿ ನಾನು. ಅದು ಮತ್ತೆ ಆ ಫ್ರಂಟ್ ಟೈರು ವಾಲ್ ಟ್ಯೂಬ್ ಹೊರಟೋಗ್ಬಿಟ್ಟಿತ್ತು ಬ್ಲೋ. ಅದನ್ನು ಹೋಗಿ ಎಲ್ಲೂ ಓಪನ್ನೇ ಇಲ್ಲ ಇವತ್ತು ಸಂಡೇ. ಸೊ ಬೆಟ್ವಾಡಿಗೆ ಹೋಗಿ ಅಲ್ಲಿ ಪೆಟ್ರೋಲ್ ಬಂಕ್ ಪಕ್ಕದಲ್ಲಿ ಒಂದು ಯಾವುದೋ ಚಿಕ್ಕ ಅಂಗಡಿ ಓಪನ್ ಇತ್ತು. ಸೊ ಅಲ್ಲಿ ಹಾಕ್ಸ್ಬಿಟ್ಟು ಬ್ಲೋ ಓಡಿಸ್ಕೊಂಡು ಬಂದೆ. ಇಲ್ಲಾಂದರೆ ತುಂಬ ಕಷ್ಟ ಆಗೋದು ನೋಡಿ ಆಫೀಸ್ಗೆ ಹೋಗೋದಕ್ಕೆ. ಆ್ಯಂಡ್ ಓಡಿಸ್ಬಿಟ್ಟು ತರಕಾರಿ ಎಲ್ಲ ತಂದು ಮತ್ತೆ ವಾಪಸ್ಸಿಟ್ಟು ಮತ್ತೆ ಮನೆಗೆ ಬಂದು ಪ್ರಕೃತಿನ ಕರ್ಕೊಂಡು ಹೋಗಿ ಅವ್ನಿಗೆ ಇಷ್ಟವಾಗಿರೋ ಕೇಕ್ ಆರ್ಡ್ರ್ ಮಾಡಿದೆ. ಸೊ ಕೇಕ್ ಎಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ನೋಡಿ ಯಾವ ಥರ ಆರ್ಡ್ರ್ ಮಾಡಿದ್ದೆ ಅಂತ. ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ ಪ್ರತಿ ವರ್ಷ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನೋಡಿ ಬರ್ತ್ಡೇ ದಿನ ಕೇಕ್ ಆರ್ಡ್ರ್ ಕೊಟ್ಬಿಟ್ಟು ಬಂದಿದ್ದೀನಿ. ಆ್ಯಂಡ್ ನನ್ನ ತಂಗಿಯವ್ರ ಹಸ್ಬೆಂಡ್ ಕೂಡ ಹೋದರು ಮಧ್ಯಾಹ್ನ. ಸೊ ನಾಳೆ ಆಫೀಸಿಗೆ ಅಂತೆ. ಸೊ ತಂಗಿ ಇಲ್ಲೇ ಇದ್ದಾರೆ. ಸೊ ಇನ್ನೂ ಇಲ್ಲೇ ಇರ್ತಾಳೆ ಒಂದು ಸ್ವಲ್ಪ ದಿನ. ಆ್ಯಂಡ್ ಟೈಮ್ ಬಂದು 9:45 ಫುಲ್ ಸುಸ್ತಾಗ್ಬಿಟ್ಟಿದೆ. ಅಲ್ಲಿಂದ ತಂದು ಅವ್ರ ಮಿಸ್ಸಿಗೆ ಸ್ವೀಟ್ಸ್ ಎಲ್ಲನೂ ತಂದಿದ್ದೀನಿ ಒಬ್ಬೊಬ್ಬರಿಗೆ ಕೊಡೋದಕ್ಕೆ. ಆ್ಯಂಡ್ ಮಕ್ಳಿಗೆ ಕೊಡೋದಕ್ಕೆ ಚಾಕ್ಲೇಟ್ಸು, ಬಸ್ ಡ್ರೈವರು ಆಯಾಗೆ ಸ್ವೀಟ್ಸು. ಸೊ ಅದನ್ನೆಲ್ಲ ನಾಳೆ ಬ್ಲಾಗಲ್ಲಿ ತೋರಿಸ್ತೀನಿ, ಓಕೆನಾ. ಆ್ಯಂಡ್
ಸ್ವಲ್ಪ ಬಲೂನ್ಸು ಡೆಕೋರೇಷನ್ ಐಟಮ್ಸ್ ಎಲ್ಲ ತಂದೆ. ಸೊ ಇಷ್ಟೇ ಇವತ್ತಿನ ವ್ಲಾಗ್ ಆಗಿರುತ್ತೆ. ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್. ಮತ್ತೆ ಸಿಗ್ತೀನಿ. ನಮಸ್ಕಾರ, ಗುಡ್ ನೈಟ್.